Value Education Class 4 English, Our Classroom, Our Values, English Activity ಆ್ಯಂಡ್ ಕನ್ನಡ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆನ್ಸರ್ಸ್. ಈ ಒಂದು ವರ್ಕ್ಬುಕ್ಕಲ್ಲಿ ಕನ್ನಡ ಆ್ಯಕ್ಟಿವಿಟೀಸ್ ಕೂಡ ಇದೆ, ಇಂಗ್ಲೀಷ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ನಾನಿಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೂಡ ನಾನು ಆನ್ಸರ್ನ ಮಾಡಿದ್ದೀನಿ. ಇಲ್ಲಿ 1.10 ನಿಮಗೆ ಕೈಂಡ್ನೆಸ್ ಟ್ರೀ ಅಂತ ಇದೆ. ಅದೇ ಥರ ನಿಮಗೆ ಕನ್ನಡದಲ್ಲೂ ಅಷ್ಟೇ ಹೃದಯವಂತ ಮರ ಅಂತ ನಿಮಗೆ ಆ್ಯಕ್ಟಿವಿಟಿಯಲ್ಲಿ 2 ಪ್ರಶ್ನೆಗಳಿಗೂ ಸಂಪೂರ್ಣ ಉತ್ತರ. ನೆಕ್ಸ್ಟ್ ನಿಮಗೆ ಮೈ 3 C's ಅಂತ ಕೇಳಿದ್ದಾರೆ. ಇಲ್ಲಿ ಡಿಸ್ಕಷನ್ ಒಂದು ಕ್ವಶನ್ಗೆ ಉತ್ತರ. ಅದಾದಮೇಲೆ ನಿಮಗೆ ಥಿಂಕ್ ಅಬೌಟ್ ದೀಸ್ ಕ್ವಶನ್ಸ್ ಅಂತ 3 ಕ್ವಶನ್ಸ್ನ ಕೇಳಿದರೆ ಇಲ್ಲಿ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಆನ್ಸರ್ ಇದೆ. ಅದಾದಮೇಲೆ ನಿಮಗೆ ಮೈ ಟೈಮ್ ಟೇಬಲ್ ಅಂತ ಒಂದು ಟೈಮ್ ಟೇಬಲ್ನ ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಚರ್ಚಾ ಪ್ರಶ್ನೆಗಳಲ್ಲಿ ನಿಮಗೆ ಟೋಟಲ್ ನಿಮಗೆ 2 ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಚಿತ್ರ ಮತ್ತು ಪ್ರಕೃತಿ ಕುರಿತಾದ ಪ್ರಶ್ನೆಗಳು ಅಂತ ಪೇಜ್ ನಂಬರ್ 10ಕ್ಕೆ ಉತ್ತರ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಟೆಲ್ ದ ಟ್ರೂತ್ ಅಂತ ಕೇಳಿದ್ದಾರೆ. ಇಲ್ಲಿ ಡಿಸ್ಕಷನ್ ಇನ್ ದ ಟೀಚರ್, ಡಿಸ್ಕಷನ್ ಇನ್ ದ ಕ್ಲಾಸಸ್, ಈ ಥರ ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಇದಕ್ಕೆಲ್ಲ ಕೂಡ ಆನ್ಸರ್ನ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನೀಡಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ನೆಕ್ಸ್ಟ್ ನಿಮಗೆ ಪೇಜ್ ನಂಬರ್ 15ರಲ್ಲಿ ಫಿಯರ್ ಸೇಸ್ ಅಂತ ಇಲ್ಲಿ ನೀವು ಟಿಕ್ ಮಾಡಬೇಕು. ನಿಮಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಆ ಒಂದು ಪ್ರಶ್ನೆಗಳ ಪಾಯಿಂಟ್ಸ್ಗೆ ಟಿಕ್ ಮಾಡಿ. ನೆಕ್ಸ್ಟ್ ಮೈಂಡ್ಫುಲ್ನೆಸ್ ಆಫ್ ಟ್ರೀಸ್ ಆ್ಯಂಡ್ ಶ್ಯಾಡೋಸ್ ಅಂತ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಮರಗಳು ಮತ್ತು ನೆರಳನ್ನು ಗಮನಿಸೋಣ ಅಂತ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಫೇಲ್ಯೂರ್ ಸೇಸ್ ಟ್ರೈ ಅಗೇನ್ ಅಂತ ಕೇಳಿದ್ದಾರೆ. ಇಲ್ಲಿ ಟಿಕ್ ದ ಕರೆಂಟ್ ಆನ್ಸರ್ ಇಲ್ಲಿ ಥಿಂಕ್ ಆ್ಯಂಡ್ ಡೂ ಅಂತ 2 ಪ್ರಶ್ನೆ. ನೆಕ್ಸ್ಟ್ ಸೋಲು ಹೇಳುತ್ತದೆ ಮತ್ತು ಪ್ರಯತ್ನಿಸು ಅಂತಲೂ ಕೂಡ ಇಲ್ಲಿ ನಿಮಗೆ ಕೇಳಿದೆ. ನೆಕ್ಸ್ಟ್ ಐ ಆಮ್ ಆಸಮ್ ಅಂತ ಕೇಳಿದ್ದಾರೆ. ಐ ಆಮ್ ಆಸಮಲ್ಲಿ ನಿಮಗೆ ಒಂದು ಕ್ವಶನ್ ಟಿಕ್ ಮಾಡಿ 2 ಮತ್ತು 3ನೇ ಕ್ವಶನ್ಗೆ ನಿಮಗೆ ಆನ್ಸರ್ ಇದೆ. ಅದಾದಮೇಲೆ ನಿಮಗೆ 3ನೇ ಕ್ವಶನ್ಗೂ ಕೂಡ ಇಲ್ಲಿ ಕಂಪ್ಲೀಟ್ ಆನ್ಸರ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ನಾನು ಅದ್ಭುತವಾಗಿದ್ದೇನೆ ಅನ್ನೋ ಪ್ರಶ್ನೆಗೆ ನಿಮಗೆ ಇಲ್ಲಿ ಉತ್ತರವನ್ನು ನೀಡಿದ್ದೇನೆ. ಅದಾದಮೇಲೆ ಅವರ್ ವರ್ಲ್ಡ್ ಇನ್ ಬುಕ್ಸ್ ಅಂತ ಕೇಳಿದ್ದಾರೆ. ಇದರಲ್ಲಿ ಥಿಂಕ್ ಆ್ಯಂಡ್ ಡೂ ಮತ್ತು ಡಿಸ್ಕಷನ್ ಕ್ವಶನ್ಗೆ ಆನ್ಸರ್ ಇದೆ. ನೆಕ್ಸ್ಟ್ ನಿಮಗೆ 2 ಪ್ರಶ್ನೆಯನ್ನು ಕೇಳಿದರೆ ಶಿಕ್ಷಕರೊಂದಿಗೆ ಚರ್ಚಿಸಿ, ಗುಂಪುಗಳಲ್ಲಿ ಚರ್ಚಿಸಿ ಅಂತ. ನೆಕ್ಸ್ಟ್ ನಿಮಗೆ ಸ್ಟೆಪ್ ಇನ್ ಟು ಮೈ ಸ್ಟೋರಿ ಅಂತ ಕನ್ನಡದಲ್ಲಿ ಇದೆ, ಹಾಗೂ ಇಂಗ್ಲೀಷಲ್ಲಿ ನನ್ನೊಂದು ಹೆಜ್ಜೆ ಹಾಕಿ ಅಂತ. ಇದು ಬರೀ ರೀಡಿಂಗ್ ಆಗುತ್ತೆ, ಇಲ್ಲಿ ಯಾವುದೇ ಥರ ಪ್ರಶ್ನೆ ಕೇಳಿಲ್ಲ. ನೆಕ್ಸ್ಟ್ ನನ್ನ ಒಳಗಿನ ಅವಮಾನ ಅಂತ ಕೇಳಿದ್ದಾರೆ. ಇಲ್ಲಿ 3 ಪ್ರಶ್ನೆ ಇದೆ, 3 ಪ್ರಶ್ನೆಯೂ ಕೂಡ ಇಲ್ಲಿ ಉತ್ತರನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈಂಡ್ ದ ಲೀಡರ್ ಅಂತ ಕೇಳಿದ್ದಾರೆ. ಇಲ್ಲಿ ಡಿಸ್ಕಷನ್ ಕ್ವಶನ್ಗೆ ಟೀಚರ್, ಡಿಸ್ಕಷನ್ ಕ್ವಶನ್ಗೆ ಆನ್ಸರ್ ಇದೆ. ಅದಾದಮೇಲೆ ನಾಯಕನನ್ನು ಹುಡುಕಿ ಅನ್ನೋ ಪ್ರಶ್ನೆ ಇದೆ. ಇಲ್ಲಿ ಚಟುವಟಿಕೆ ಮೊದಲು ಚರ್ಚಿಸಬೇಕಾದ ಪ್ರಶ್ನೆಗಳು. ನೆಕ್ಸ್ಟ್ ಶಿಕ್ಷಕರೊಂದಿಗೆ ಚರ್ಚಿಸಿ ಅನ್ನೋ 3 ಪ್ರಶ್ನೆಗಳಿಗೆ ಉತ್ತರ. ಅದಾದ ನಂತರ ಯೋಚಿಸಬೇಕಾದ ವಿಷಯ ಅನ್ನೋ ಒಂದು ಮೇನ್ಗೂ ಕೂಡ ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಹೂ ಕ್ಯಾನ್ ಬಿ ಎ ಅಂತ ಕೇಳ್ತಾರೆ. ಇದು ನೀವು ಸ್ವಂತವಾಗಿ ಉತ್ತರ ಮಾಡಿದ್ರೆ ಇದಕ್ಕೆ ಬೆಟರ್, ಅದು ಆನ್ಸರ್ ಮಾಡಿದ್ರೆ ಬೆಟರ್. ನಾನು ಕೂಡ ಮಾಡಿದ್ದೀನಿ ಆನ್ಸರ್ನ. ಸೊ ನೀವು ಕೂಡ ಇದಕ್ಕೆ ಆನ್ಸರ್ನ ನೀವು ಓನಾಗೆ ಮಾಡಿದ್ರೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲೂ ಅಷ್ಟೇ, ಏನಾಗಬೇಕೆಂದುಕೊಂಡಿದ್ದೀರಾ, ಅಕೌಂಟೆಂಟ್, ಲೆಕ್ಕಿಗ. ಸೊ ಅದರ ರಿಲೇಟೆಡ್ ಒಂದು ಪ್ರಶ್ನೆ ಹಾಗೂ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಡೂ ಆ್ಯಡ್ಸ್ ಟೆಲ್ ದ ಹೋಲ್ ಟ್ರೂತ್ ಅಂದರೆ ಜಾಹೀರಾತು ನಮಗೆ ಸಂಪೂರ್ಣವಾದ ಸತ್ಯವನ್ನು ಹೇಳುತ್ತದೆಯೇ ಒಂದು ಆ್ಯಕ್ಟಿವಿಟಿ, ಅದರ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ಗಳು ಕೂಡ ಇಲ್ಲೇ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಪೇಜ್ ನಂಬರ್ 34 ನಿಮಗೆ ಆಮೆಯು ಹಾರಿತು. ಇಲ್ಲಿ ಚಟುವಟಿಕೆ 1 ಹಾಗೂ ಚಟುವಟಿಕೆ 2 ಆ್ಯಕ್ಟಿವಿಟೀಸ್ಗೂ ಉತ್ತರ ಇದೆ. ನೆಕ್ಸ್ಟ್ ಮೈ ಸೂಪರ್ ಹೀರೋ ಅಂತ 1 to 5 ಕ್ವಶನ್ಸ್ನ ಕೇಳಿದ್ದಾರೆ. ಇದಕ್ಕೆ ಕಂಪ್ಲೀಟ್ ಆನ್ಸರ್ ಇದೆ. ಅದಾದ ನಂತರ ನನ್ನ ಸೂಪರ್ ಹೀರೋ ಪಾತ್ರ ಅಂತ 5 ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ ಸೂಪರ್ ಹೀರೋ ಪಾತ್ರ ನಿರ್ವಹಣೆ ಕೂಡ ಪ್ರಶ್ನೆನ ಕೇಳಿದ್ದಾರೆ. ಲಿಟ್ಲ್ ಥಿಂಗ್ಸ್ ಬಿಗ್ ಐಡಿಯಾಸ್ ಅಂತ 3 ಕ್ವಶನ್ಸ್ಗೆ ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ ಸಣ್ಣ ವಿಷಯಗಳು, ದೊಡ್ಡ ಆಲೋಚನೆಗಳು, ಚಟುವಟಿಕೆ ಹಂತಗಳು, ಸಂಗ್ರಹಣೆ, ಚರ್ಚಿಸಬೇಕಾದ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳು, ಈ ಎಲ್ಲ ಪ್ರಶ್ನೆಗಳು ಕೂಡ ಆನ್ಸರ್ ಇದೆ. ನೆಕ್ಸ್ಟ್ ಸ್ವಚ್ಛ ಪರಿಸರ, ಇಲ್ಲಿ ಟೋಟಲ್ 3 ಕ್ವಶನ್ಸ್ ಹಾಗೂ ಉತ್ತರ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ತ್ಯಾಜ್ಯ ವಿಂಗಡಣೆ ಮತ್ತು ಮರುಬಳಕೆ ಅಂತ ಇಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿಲ್ಲ. ನೆಕ್ಸ್ಟ್ ನಿಮಗೆ ಇಲ್ಲಿ ಗೊರಕೆ ನಿಂತಿತು ಅನ್ನೋ ಪ್ರಶ್ನೆ, ಟೋಟಲ್ 4 ಪ್ರಶ್ನೆಗಳಿಗೆ ಒಂದು ಸಂಪೂರ್ಣ ಉತ್ತರ ಇದೆ. ಅದಾದಮೇಲೆ ನಿಮಗೆ ರೆಸ್ಪೆಕ್ಟ್ ದ ರೋಡ್ ರೂಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಥಿಂಕ್ ಆ್ಯಂಡ್ ಡೂಗೆ ಆನ್ಸರ್ ಇದೆ. ನೆಕ್ಸ್ಟ್ ನಿಮಗೆ ಇಲ್ಲೂ ಅಷ್ಟೇ ಗುಂಪು ಚರ್ಚೆಯ ಪ್ರಶ್ನೆಗಳು ಹಾಗೂ ರಸ್ತೆಗಳು ನೀವು ನೋಡಿದ ಎಲ್ಲ ರೀತಿಯ ವಾಹನಗಳ ಬಗ್ಗೆ ನೀವಿಲ್ಲಿ ಬರೀಬೇಕು. ನೆಕ್ಸ್ಟ್ ಆಲೋಚಿಸಿ ಮತ್ತು ಮಾಡಿ ಅನ್ನೋ ಪ್ರಶ್ನೆಗೆ ಉತ್ತರ ಇದೆ. ನೆಕ್ಸ್ಟ್ ನಿಮಗೆ ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿ ಅನ್ನೋ ಒಂದು ಬಾಕ್ಸ್ಗಳಿಗೆ ನೀವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಅದಾದ ನಿಮಗೆ ವಾಟ್ ಡಸ್ ಮೈ ಫುಡ್ ಕಂಟೇನ್ ಅಂತ ಕೇಳಿದ್ದಾರೆ. ಇಲ್ಲಿ ಥಿಂಕ್ ಆ್ಯಂಡ್ ಡೂ, ಡಿಸ್ಕಷನ್ ಇನ್ ಗ್ರೂಪ್ಸ್, ಅದೇ ಒಂದು ಆ್ಯಕ್ಟಿವಿಟಿ ಕನ್ನಡದಲ್ಲೂ ಕೂಡ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.